ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಗಳೂರು ಮಾತ್ರವಲ್ಲ, ಬಳ್ಳಾರಿಯಲ್ಲೂ ಕೂಡ ಇಡಿ ಪರಿಶೀಲನೆ ಮುಂದುವರಿತಾ ಇದೆ. ಸಂಸದ ಇ ತುಕಾರಾಂ, ಶಾಸಕ ಭರತ್ ರೆಡ್ಡಿ, ಜೆಎನ್ ಗಣೇಶ್, ಕೂಡ್ಲಿ ಶಾಸಕ ಡಾಕ್ಟರ್ NT ಶ್ರೀನಿವಾಸ್, ಈ 4 ಜನ ಶಾಸಕರ ಮನೆಯಲ್ಲಿ ಪರಿಶೀಲನೆ ನಡೀತಾ ಇದೆ. ಬಹುತೇಕ ಬಳ್ಳಾರಿಯಲ್ಲಿ ಎಲ್ಲ ಕಾಂಗ್ರೆಸ್ ಶಾಸಕರ ನಿವಾಸಗಳನ್ನು ಕವರ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಎಲ್ಲ ಶಾಸಕರ ನಿವಾಸಗಳನ್ನು. ಸಂಡೂರು ಇ ತುಕಾರಾಂ ಅವರ ಪತ್ನಿ ಅನ್ನಪೂರ್ಣ ತುಕಾರಾಂ ಶಾಸಕರಾಗಿದ್ದಾರೆ. ಹಾಗೆ ನೋಡಿದ್ರೆ 5 ಜನ ಶಾಸಕರ ಮನೆಗಳು, ಬಳ್ಳಾರಿಯ 5 ಜನ ಶಾಸಕರ ಮನೆಗಳು ಹಾಗೂ ಸಂಸದರ ಮನೆ ಸೇರಿದಂತೆ ಒಟ್ಟು 5 ಮನೆಗಳು ಅಧಿಕಾರಿಗಳಿದ್ದಾರೆ, ಬೀಡ್ಬಿಟ್ಟಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದ ಹಣ ಎಲ್ಲಿ ಹರಿದೋಗಿದೆ, ಹೇಗೆ ಅದನ್ನು ಹೂಡಿಕೆ ಮಾಡಲಾಗಿದೆ, ಎಲ್ಲಿ ಖರ್ಚು ಮಾಡಲಾಗಿದೆ, ಅದಕ್ಕೂ ಈ ಶಾಸಕರುಗಳಿಗೇನು ಸಂಬಂಧ? ಸತತ 3 ತಾಸುಗಳಿಂದಲೂ ಕೂಡ 3 ಗಂಟೆ ಆಯಿತು, 3 hours, 3 ಗಂಟೆಗಳಿಂದಲೂ ಕೂಡ ನಿರಂತರವಾದಂಥ ಪರಿಶೀಲನೆ ಮುಂದುವರಿತಾ ಇದೆ. ಎಲ್ಲರಿಗೂ ಕೂಡ ಒಂದೇ ಮಾದರಿಯ ಪ್ರಶ್ನೆಗಳು, 28 ಪ್ರಶ್ನೆಗಳನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. 28 ಪ್ರಶ್ನೆಗಳಿಗೂ ಕೂಡ ಇಷ್ಟು ಜನ ಶಾಸಕರು ಮತ್ತು ಸಂಸದರು ಒಂದೇ ಉತ್ತರ ಹೇಳ್ತಾರಾ? ಉತ್ತರಗಳಲ್ಲಿ ವಿಭಿನ್ನವಾದಂಥ ಉತ್ತರ ಇಲ್ಲಿ ವ್ಯಕ್ತವಾಗುತ್ತಾ? ನೋಡಬೇಕಾಗಿದೆ. ಹೀಗಾಗಿಯೇ ಒಂದೇ ಮಾದರಿಯ ಪ್ರಶ್ನೆಗಳನ್ನು ಅಲ್ಲಿ ಮುಂದಿಟ್ಟಿದ್ದಾರೆ. ವಾಲ್ಮೀಕಿ ನಿಗಮದ ಹಣ ಚುನಾವಣೆಗೆ ಬಳಕೆ ಎನ್ನುವ ಆರೋಪ ಅಥವಾ ಪಾಲುದಾರಿಕೆ ಪಡೆದುಕೊಂಡ್ರ? ಬಹುತೇಕ ಕೇವಲ ಬಳ್ಳಾರಿ ಶಾಸಕರನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅಥವಾ ಯಾಕೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ? ಇದೆಲ್ಲವೂ ಕೂಡ ನೋಡ್ತಾ ಇದ್ದರೆ ಒನ್ ಲೈನ್ ಕನ್ಕ್ಲೂಷನ್ ಬರ್ಬೋದು, ಇದು ಲೋಕಸಭಾ ಚುನಾವಣೆಯ ಕರಾಮತ್ತು ಅಂತ. ಆದರೆ ಈಗಲೇ ಅದನ್ನು ಕನ್ಕ್ಲೂಷನ್ಗೆ ಕೊಡೋಕ್ಕಾಗೋದಿಲ್ಲ, ಬಿಕಾಸ್ ತನಿಖೆ ಈಗ ಆರಂಭ ಆಗಿದೆ. ಇಷ್ಟು ದಿನಗಳ ಕಾಲ ಇಡಿ ತನಿಖೆಯ ದಿಕ್ಕು ಬೇರೆ ಇತ್ತು. ಇಷ್ಟು ದಿನಗಳ ಕಾಲ ಇಡಿ ಎಲ್ಲೆಲ್ಲಿ ಹಣ ಹೋಗಿದೆ, ಹೇಗೆ ವರ್ಗಾವಣೆ ಆಗಿದೆ, ಯಾವ್ಯಾವ ನಕಲಿ ಬ್ಯಾಂಕ್ಗಳು, ಹೇಗೆ ಏನು ಎತ್ತ ಅಂತ ಹೇಳಿ ಎಲ್ಲ ಅಕೌಂಟ್ಗಳನ್ನು ಮಾಹಿತಿಯನ್ನು ಪಡೆದುಕೊಂಡು ಬಂದರು. ಹಣ ವರ್ಗಾವಣೆ ಆಗಿರುವಂಥ ವ್ಯಕ್ತಿಗಳನ್ನು ಕೂಡ ಈಗ ತನಿಖೆಯ ದಿಕ್ಕನ್ನು ಬದಲಿಸಿದ್ದಾರೆ ಇಡಿ ಅಧಿಕಾರಿಗಳು. ಈಗ ನೇರವಾಗಿ ಬಳ್ಳಾರಿ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, ಕ್ಷಣಕ್ಕೂ ಕೂಡ, ಯಾಕೆಂತ ಹೇಳಿದರೆ ನೋಡಿ, ಜಾರಿ ನಿರ್ದೇಶನಾಲಯ ಎಂಟ್ರಿ ಆಗಿದೆ, ಅದು ಬಳ್ಳಾರಿ ಜಿಲ್ಲೆಗೆ. ಬಹುತೇಕ ನನಗನಿಸಿದ ಮಟ್ಟಿಗೆ ಬಳ್ಳಾರಿಯ ಎಲ್ಲ ಶಾಸಕರ ನಿವಾಸಗಳು ಕೂಡ ಕವರ್ ಆದಂಗೆ ಕಾಣಿಸ್ತಾ ಇದೆ. ಏನು ಅಪ್ಡೇಟ್ ಸಿಗ್ತಾ ಇದೆ? ಖಂಡಿತವಾಗ್ಲೂ ದಶರಥ್, ಬಳ್ಳಾರಿಯ 4 ಜನ ಶಾಸಕರ ಮನೆ ಮೇಲೆ ಇಡೀ ದಾಳಿ ಕೂಡ ಆಗಿದೆ. ದಾಳಿ ಆದಂತಹ ಸಂದರ್ಭದಲ್ಲಿ ಮನೆಯಲ್ಲಿರುವಂತಹ ಪ್ರತಿಯೊಂದು ದಾಖಲಾತಿಗಳನ್ನ ಕೂಡ ಇಲ್ಲಿ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಮತ್ತು ಅವರ ಬ್ಯಾಂಕ್ ಪಾಸ್ಬುಕ್ ಗಳಾಗಿರ್ಬೋದು, ಚೆಕ್ ಗಳಾಗಿರ್ಬೋದು, ಯಾವುದಕ್ಕೆ ಇವರು ಹಣ ಖರ್ಚು ಮಾಡಿದ್ದಾರೆ, ವಾಹನ ತಗೊಂಡಾಗಿರ್ಬೋದು, ಮತ್ತು ಬೇರೆ ಯಾವುದಕ್ಕಾದ್ರೂ ಇವರು ಖರೀದಿ ಮಾಡಿದ್ದು ಮಾಹಿತಿಗಳಿದ್ರೆ, ಆ ದಾಖಲಾತಿಗಳಿದ್ರೆ ಇಲ್ಲಿ ಚೆಕ್ ಮಾಡ್ಲಿಕ್ಕೆ ಸಹ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಕನಿಷ್ಠ ಈಗ ನೋಡ್ಬೇಕಾಗಿದೆ, ಕನಿಷ್ಠ ಅರ್ಧ ಗಂಟೆಯಿಂದಲೂ ಕೂಡ ಶಾಸಕ ಭರತ್ ರೆಡ್ಡಿ ಅವರಿಗೆ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ರು. ಆ ಮನೆಯ ಮೇಲ್ಮೇಡೆಯಲ್ಲಿ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದಿಷ್ಟು ದಾಖಲಾತಿಗಳನ್ನ ಭರತ್ ರೆಡ್ಡಿ ಅವರು ಕೂಡ ಇಡಿ ಅಧಿಕಾರಿಗಳಿಗೆ ತೋರಿಸ್ತಾ ಇದ್ರು ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಇದು ಒಂದು ಕಡೆ ಆದ್ರೆ, ಇನ್ನು ಇ ತುಕಾರಾಂ ಅಂದ್ರೆ ಸಂಸದರಾಗಿರುವಂತಹ ಇ ತುಕಾರಾಂ ಅವರು ಕೂಡ ಇದ್ದಾರೆ. ಅವರ ಮನೆಯಲ್ಲಿ ಕೂಡ ಅಲ್ಲಿ ಇಡಿ ಅವರು ದಾಳಿ ಮಾಡಿದ್ದಾರೆ. ಅಲ್ಲಿ ಕೂಡ ಹಣಗಳ ಬಗ್ಗೆ ಆಗಿರ್ಬೋದು, ಹಣದ ವಹಿವಾಟು ಆಗಿರ್ಬೋದು, ಮತ್ತು ನೀವು ಈ ಉಪಚುನಾವಣೆಯಲ್ಲಿ ಧರ್ಮಪತ್ನಿ ಅನ್ನಪೂರ್ಣ ತುಕಾರಾಂ ಅವರಿಗೆ ಎಷ್ಟು ಖರ್ಚು ಮಾಡಿದ್ರಿ, ಮತ್ತು ಇದಕ್ಕಿಂತ ಮುಂಚೆ ಯಾವ ರೀತಿಯಾಗಿ ನಿಮ್ಮ ಇಲ್ಲಿ ಹಣದ ವಹಿವಾಟುಗಳನ್ನ ಮಾಡಿದ್ರಿ, ಇಷ್ಟು ಹಣಗಳಿಂದ ಎಲ್ಲಿಂದ ಬಂತು ಅನ್ನುವಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಈಗಾಗಲೇ ಡ್ರಿಲ್ ಅನ್ನ ಕೂಡ ಮಾಡ್ತಾ ಇರುವಂತದ್ದು. ಜೊತೆಗೆ ಕಂಪ್ಲಿಯ ಗಣೇಶ್ ಆಗಿರ್ಬೋದು, ಅವರ ಮನೆಯಲ್ಲೂ ಕೂಡ ಈಗಾಗಲೇ ಅಲ್ಲಿ ಕೂಡ ಯಾವ ರೀತಿಯಾದಂತಹ ಹಣಗಳನ್ನ ಖರ್ಚಾಗಿತ್ತು ಮತ್ತು ಅವರ ಪಾಸ್ಬುಕ್ ಆಗಿರ್ಬೋದು, ಅಲ್ಲಿ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಆದ್ರೆ ನಿರಂತರವಾಗಿ ಪ್ರತಿ ಹಂತದಲ್ಲೂ ಕೂಡ ಇಡಿಯ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಒಬ್ಬರಿಗೆ ಒಂದೊಂದು ಕ್ವಶನ್ಗಳನ್ನ ಕೇಳ್ತಾ ಇರುವಂತದ್ದು. ಅಂದ್ರೆ ಅವರ ಮೊಟ್ಟ ಮೊದಲಾಗಿ ಟಾರ್ಗೆಟ್ ಮಾಡ್ಕೊಂಡಿರುವಂತದ್ದು ಲೋಕಸಭಾ ಚುನಾವಣೆಯಲ್ಲಿ ಅಂತಹ ಸಂದರ್ಭದಲ್ಲಿ ವಾಲ್ಮೀಕಿ ಹಣ ಏನಿತ್ತು ಅದು ದುರ್ಬಳಕೆ ಆಗಿತ್ತು. ಈ ಹಣ ಎಲ್ಲಿಂದ ಬಂತು ಮತ್ತು ಇಲ್ಲಿ ಏನಾದ್ರೂ ಇದು ಖರ್ಚಾಗಿದೆಯಾ ಅಥವಾ ಬೇರೆ ಯಾವ್ದಕ್ಕೂ ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಇಟ್ಟುಕೊಂಡು
ಇರುವಂತದ್ದು. ಈಗಾಗಲೇ ಅದನ್ನ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ದಾಖಲಾತಿಗಳನ್ನ ಇಡಿ ಅಧಿಕಾರಿಗಳು ಕೂಡ ಚೆಕ್ ಮಾಡ್ತಾ ಇರುವಂತದ್ದು. ಎಸ್, ಥ್ಯಾಂಕ್ ಯು ಸಿದ್ದು.